ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸಿಗೆ ಫಾರ್ಮುಲಾ ಎ ಡಿವೈಡೆಡ್ ಬೈ ಐ ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್. ಇಲ್ಲಿ ಎ ಅಂದರೆ ಅಮೌಂಟ್ ಆಫ್ ಆ್ಯನ್ಯುಟಿ, ಐ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಅಂತಂದರೆ ನಂಬರ್ ಆಫ್ ಇಯರ್ಸ್. ನಾನೊಂದು ಕ್ವಶನನ್ನು ಹೇಳ್ಕೊಂಡು ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಅಂದರೆ ಏನು ಅಂತ ಹೇಳ್ತೀನಿ. ಕ್ವಶನ್ ಈ ಥರದಲ್ಲಿದೆ: ಫೈಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ ಆ್ಯನ್ಯುಟಿ ಆಫ್ ₹5,000 ರಿಸೀವಬಲ್ ಫಾರ್ 5 years ಎಟ್ 8% per annum. ನಿಮಗೆ ವರ್ಷಕ್ಕೆ ₹5,000 ಹಾಗೆ ಪ್ರತಿ 5 ವರ್ಷ ಸಿಗತ್ತಂತೆ. ಪ್ರತಿ ವರ್ಷವೂ ₹5,000 5 ವರ್ಷ ಸಿಗುತ್ತೆ. ಅಲ್ಲಿಗೆ ಟೋಟಲ್ ಆಗಿ ₹25,000 ನಿಮಗೆ ಸಿಗತ್ತೆ. ಹಾಗಾದರೆ ಇವತ್ತು ಎಷ್ಟು ದುಡ್ಡು ಇಡಬೇಕು? ಇವತ್ತು ಎಷ್ಟು ದುಡ್ಡನ್ನು ಇಟ್ಟ ನಿಮಗೆ ವರ್ಷ ₹5,000 ಸಿಗತ್ತೆ? ನೋಡಿ, ಟೋಟಲ್ ಆಗಿ ನಿಮಗೆ ಸಿಕ್ಕಿರೋದು 25,000. ವರ್ಷಕ್ಕೆ 5,000 ಹಾಗೆ 5 ವರ್ಷ ಸಿಕ್ಕಿದೆ. ಅಲ್ಲಿಗೆ ₹25,000 ನಿಮಗೆ ಟೋಟಲ್ ಆಗಿ ಅಮೌಂಟ್ ಸಿಕ್ಕಿದೆ. ಹಾಗಾದರೆ ಇವತ್ತು ಎಷ್ಟು ದುಡ್ಡನ್ನು ನೀವು ಡೆಪಾಸಿಟ್ ಮಾಡಿದ್ರೆ ವರ್ಷ ₹5,000 ಸಿಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಕ್ಯಾಲ್ಕುಲೇಷನ್. ಇಲ್ಲಿ ಎ ಅಂತಂದರೆ ಆ್ಯನ್ಯುಟಿ ಅಮೌಂಟ್, ಪ್ರತಿ ವರ್ಷ ಸಿಗೋ ಅಮೌಂಟ್ ಎಷ್ಟು ಅಂತಂದರೆ 5,000. ಫಸ್ಟ್ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಬರ್ಕೊಳ್ಳೋಣ. ಆ್ಯನ್ಯುಟಿ ಅಮೌಂಟ್ ಕೊಟ್ಟಿದ್ದಾರೆ 5,000. ದೆನ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ 8% ಅಂತ ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಪರ್ಸೆಂಟೇಜ್ ಅಂದರೆ 100ಗೆ, ಸೊ ಡಿವೈಡೆಡ್ ಬೈ 100, ಅದಕ್ಕೆ 0.08 ಆಗುತ್ತೆ. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, ಕ್ವಶನಲ್ಲಿ 5 years ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಎನ್ ಈಕ್ವಲ್ಸ್ 5 years ಅಂತ ಬರ್ಕೊಳ್ತಾ ಇದ್ದೀನಿ. ಫಾರ್ಮುಲಾ ಎ ಡಿವೈಡೆಡ್ ಬೈ ಐ. ಎ ಅಂದರೆ 5,000 ಡಿವೈಡೆಡ್ ಬೈ ಐ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 8% ಕೊಟ್ಟಿದ್ರು, 0.08 ಆಗುತ್ತೆ. ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಐ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.08 ಹೋಲ್ ಟು ದ ಪವರ್ ಆಫ್ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ 5 years ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಫಸ್ಟು ನಾವು ಡಿವೈಡ್ ಮಾಡ್ಕೊಳ್ಬೇಕು. 5,000 ಡಿವೈಡೆಡ್ ಬೈ 0.08 ಮಾಡಿದಾಗ ಬರುವಂಥ ಆನ್ಸರ್ 62,500 ಆಗುತ್ತೆ. ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ 0.08 ಅಂದರೆ 1.08 ಟು ದ ಪವರ್ ಆಫ್ 5 times ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 62,500 ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1.08 ಟು ದ ಪವರ್ ಆಫ್ 5 ಮಾಡೋದು ಹೇಗೆ ಅಂತಂದರೆ 1.08 ಅಂತ ಟೈಪ್ ಮಾಡೋದು. 1 ಸತಿ ಇಂಟು ಬಟನ್, ಇಲ್ಲಿ ಪವರ್ 5 ಇದ್ದಾಗ 4 ಸತಿ ಈಕ್ವಲ್ ಬಟನನ್ನು ಪ್ರೆಸ್ ಮಾಡಬೇಕು. ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 6 ಅಂತ ತೋರಿಸ್ತಾ ಇರಬೇಕು. ಪವರ್ 5 ಇದ್ದಾಗ ಒಂದು ಜಾಸ್ತಿ, ಗ್ರ್ಯಾಂಡ್ ಟೋಟಲ್ 6 ಅಂತ ತೋರಿಸ್ಬೇಕು. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. 1.08 ಅಂತ ಟೈಪ್ ಮಾಡಿ 1 ಸತಿ ಇಂಟು ಬಟನ್, ಪವರ್ 5 ಇದ್ದಾಗ 4 ಸತಿ ಈಕ್ವಲ್ ಬಟನ್. ಅಥವಾ ನೀವು ಹೀಗೆ ನೆನ್ಪಿಟ್ಕೊಂಡ್ರು ಆಯಿತು. 1.08 1 2 3 4 5. ಗ್ರ್ಯಾಂಡ್ ಟೋಟಲ್ 6 ಅಂತ ತೋರಿಸ್ಬೇಕು. 1.469 ಬರುತ್ತೆ. 1.469. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು 62,500 ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1.469 ಮಾಡಿದಾಗ 1 ಡಿವೈಡೆಡ್ ಬೈ 1.469 ಬರುವಂಥ ಆನ್ಸರ್ 0.680 ಆಗುತ್ತೆ. 0.680. ನೆನ್ಪಿಟ್ಕೊಡಿ, ಈ 1 ಮೈನಸ್ ಲಾಸ್ಟ್ ಸ್ಟೆಪ್ ತನಕನೂ ಕ್ಯಾರಿ ಆಗಬೇಕು. ಲಾಸ್ಟಿಗೆ 1ಅಲ್ಲಿ ಇಲ್ಲಿ ಏನು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಬರುತ್ತೋ ಅದನ್ನು ಡಿಡಕ್ಟ್ ಮಾಡುವಂಥದ್ದು. ಫಸ್ಟಿಗೆ ನೀವು 1 ಮೈನಸ್ 1 0 ಅಂತ ಮಾಡಿಕೊಂಡ್ರೆ ತಪ್ಪಾಗತ್ತೆ. ಲಾಸ್ಟ್ ಸ್ಟೆಪ್ನಲ್ಲಿ 62,500 ಇಂಟು 1 ಮೈನಸ್ 0.680 ಮಾಡಿದಾಗ ಬರುವಂಥ ಆನ್ಸರ್ 0.32. ಸೊ ಫೈನಲ್ ಆನ್ಸರ್ 62,500 ಇಂಟು 0.32. ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 20,000 ಫೈನಲ್ ಆನ್ಸರ್ ಬರುತ್ತೆ. ಅಂದರೆ ಇವತ್ತು ನೀವು 20,000 ಡೆಪಾಸಿಟ್ ಮಾಡಿದ್ರೆ ಮುಂದಿನ 5 ವರ್ಷ ಪ್ರತಿ ವರ್ಷ ₹5,500 ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಟೋಟಲ್ ಆಗಿ ನಿಮಗೆ ₹25,000 ಸಿಗುತ್ತೆ. ಟೋಟಲ್ ಆಗಿ ನೋಡಿ ನಿಮ್ಮ ಆನ್ಸರ್ ಇಲ್ಲಿ ನೋಡಿ, 5 25,000 ನಿಮಗೆ ಸಿಗುವಂಥ ಅಮೌಂಟ್ 25,000. ನಿಮ್ಮ ಆನ್ಸರ್ ಅದಕ್ಕಿಂತ ಕಮ್ಮಿ ಬರಬೇಕು. ಅದಕ್ಕಿಂತ ಜಾಸ್ತಿ ಬಂದರೆ ತಪ್ಪಾಗಿದೆ ಅಂತ. ₹5,000 ಹಾಗೆ 5 ವರ್ಷ ಅಂತಂದರೆ ₹25,000 ಅಮೌಂಟು ನಿಮಗೆ ಸಿಗುತ್ತೆ. ನೀವು ಎಷ್ಟು ಡೆಪಾಸಿಟ್ ಮಾಡಬೇಕು, ಅದಕ್ಕಿಂತ ಕಮ್ಮಿ ಡೆಪಾಸಿಟ್ ಮಾಡಬೇಕು. ನಿಮ್ಮ ಆನ್ಸರ್ ₹25,000ಗಿಂತ ಕಮ್ಮಿ ಬರಬೇಕು. ಕಮ್ಮಿ ಬಂದಿದೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ನಿಮಗೆ 5 ಮಾರ್ಕ್ಸಿಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಪ್ರಾಬ್ಲಮನ್ನು ಕೇಳ್ತಾರೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸು ಕೇಳ್ತಾರೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸು ಕೇಳ್ತಾರೆ. ಫ್ಯೂಚರ್ ವ್ಯಾಲ್ಯೂ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೆ. ಹೋಪ್ ಇವತ್ತಿನ ಈ ವಿಡಿಯೋ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.